ನಾವು ಇವತ್ತು ಹೂವಿನ ಬಾಣದಂತೆ ಹಾಡಿರುವಂತಹ ನಿತ್ಯಶ್ರೀ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ವೈರಲ್ ಆಗಿರುವಂತಹ ನಿತ್ಯಶ್ರೀ ಅವ್ರ ಮನೆಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದು ಮೊಸ್ಲೆ ಕೊಪ್ಪಳು ಅಂತೇಳಿ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ನಾವು ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಾವು ಈ ವಿಡಿಯೋದಲ್ಲಿ ಅವರು ಇಷ್ಟೆಲ್ಲ ಚೆನ್ನಾಗಿ ಹಾಡು ಹೇಳೋದಕ್ಕೆ ಯಾರು ಅವ್ರಿಗೆ ಪ್ರೇರಣೆ, ಮತ್ತು ಇಷ್ಟು ಚೆನ್ನಾಗಿ ಆಡೋದಕ್ಕೆ ಅವ್ರಿಗೆ ಹೇಗಾದರೂ ಒಂದು ಧೈರ್ಯ ಬಂತು, ಮತ್ತು ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅವರು ಗುರುಗಳು ಯಾರು ಅಂತೇಳಿ ಅವ್ರನ್ನೆಲ್ಲ ಹಲವಾರು ಪ್ರಶ್ನೆಗಳನ್ನ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇದು ಈ ಕಡೆ 3 ರೋಡ್ ಐತಲ್ಲಪ್ಪ, ಯಾವ ಕಡೆ ಹೋಗೋದು? ಅಲ್ಲಪ್ಪ ಹುಡುಗ ಬರ್ತಾ ಇದೆ ನೋಡು, ಅವ್ನು ಕೇಳೋದು. ಹಾಂ ತಿಳಿತೀರಿ ಅಲ್ಲಪ್ಪ, ಯಾರೋ ಸ್ಕೂಲ್ ಹುಡುಗ ಬರ್ತಾವನಿ, ನೋಡೋಣ ಕೇಳೋಣ. ಹಾಂ ಪುಟ ನಿಂತ್ಕೊಳ, ಇಲ್ಲಿ ಸ್ಕೂಲಿಂದ ಬರ್ತಾ ಇದೆಯಾ ಪುಟ? ಇಲ್ಲಿ ಅವರು ಅದೇ ವೈರಲ್ ಆದ್ರಲ್ಲ ನಿತ್ಯಶ್ರೀ ಅಂತ, ಅವ್ರ ಮನೆ ಎಲ್ಲಿ ಬರುತ್ತೆ? ಓ ಅಕ್ಕನ ಸ್ಟ್ರೈಟ್ ಹೋಗ್ಬಿಡ್ರಣ, ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಳಿ, ಅಲ್ಲೇ ಅವ್ರ ಮನೆ. ಅಲ್ಲೇ ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಸ್ಟ್ರೈಟ್ ಅಂತ ಹೋಗಪ್ಪ, ಹಿಂಗೆ ಸ್ಟ್ರೈಟ್ ಅಂತ ಹೋಗಪ್ಪ. ಈ ಹಳ್ಳಿಗಳ ರೂಟ್ ಅಂತೂ ಒಂದು ಗೊತ್ತಾಗಲ್ಲ ಕಣಪ್ಪ, ಇದು ಯಾವ್ದು? ಓ ಪುಟ, ಇಲ್ಲಿ ನಿತ್ಯಶ್ರೀ ಅವ್ರ ಮನೆ ಎಲ್ಲಿ ಬರುತ್ತಾ? ಸರಿ ಫ್ರೆಂಡ್ಸ್, ಈಗ ಅದೇ ನಿತ್ಯಶ್ರೀ ಅವ್ರ ಮನೆ ಇಲ್ಲೇ ಲಾಸ್ಟ್ ಕೊನೆ ಮನೆ ಅಂತೆ. ರೋಡ್ ಬೇರೆ ಚಿಕ್ಕ ಐತೆ, ಏನು ಮಾಡೋಕ್ಕಾಗಲ್ಲ, ಹಳ್ಳಿ ರೋಡೆಲ್ಲ ಹಂಗೆ. ನಾವು ಹೋಗೋಣ ಅವ್ರ ಮನೆಗೆ, ಇಲ್ಲೇ ಮನೇಲಿ ಇರ್ತಾರಂತೆ, ನೋಡೋಣ. ಈಗ ನಿತ್ಯಶ್ರೀ ಅವ್ರ ಮನೆ ನಾವು ಬಂದಿದ್ದೀವಿ, ನೋಡೋಣ. ಲಾಕ್ ಆಗಿದೆ ಡೋರು, ಬೆಲ್ ಮಾಡ್ತೀನಿ, ನೋಡೋಣ ಯಾರಾದ್ರೂ ತೆಗಿತಾರೆ ನಾವು. ನಿತ್ಯಶ್ರೀ ಅವ್ರು ಇದ್ದಾರಾ? ನೀವೇನಾಗಬೇಕು ಅವ್ರಿಗೆ? ಹೌದಾ? ನಿತ್ಯಶ್ರೀ ಅವರು ಒಳಗಡೆ ಬರೋ, ಮಾತಾಡ್ಸೋಣ. ಮೇಡಮ್ ನಿತ್ಯ ಮೇಡಮ್ ಮಾತಾಡ್ಸೋಣ, ಇಂಟರ್ವ್ಯೂ ಮಾಡೋಣ ಮೇಡಮ್ನ. ಈಗ ನಾವು ಮೇಡಮ್ ಏನೋ ಬಾರೋ, ಯಾವುದೋ ನಿತ್ಯಶ್ರೀ ಅಂತ ಹೇಳ್ಬಿಟ್ಟು ಯಾವುದೋ ಆಂಟಿ ಮನೆ ಕರ್ಕೊಂಬಂದಿದ್ದೀರಲ್ವೋ.